tickets. But then I got to know there is a premiere show happening. I immediately ಅವರೊಬ್ರು ಕೆಳಗಡೆ ಇದ್ದಾರೆ. ಅವ್ರು ಮೀಟ್ ಮಾಡೋಕ್ಕೆ ನಮ್ಮನ್ನ ಮೀಟ್ ಮಾಡೋಕ್ಕೆ ಮೇಲ್ಗಡೆವರೆಗೂ ಬರ್ತಾ ಇದ್ದಾರೆ. ಹಲೋ ಗೈಸ್, ಗುಡ್ ಇನ್ ದ ಈವ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಎಕ್ಸೈಟ್ಮೆಂಟ್ ನನ್ನ ಕೈಲಿ ತಡ್ಕೊಳಕ್ಕಾಗ್ತಾಯಿಲ್ಲ. ಇವತ್ತು ಬೆಳಗ್ಗೆ ತಾನೇ ಬೆಳಗಿನ ವ್ಲಾಗಲ್ಲಿ ಆಯಿತಾ. ಅನ್ಫಾರ್ಚುನೇಟ್ಲಿ ನಿಮ್ಗೆ ಅದು ಸಂಡೇ ನೋಡೋಕ್ಕೆ ಸಿಗುತ್ತೆ. ಬಟ್ ಬೆಳಗಿನ ವ್ಲಾಗಲ್ಲಿ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೆ ಹೌ ಐ ಎಮ್ ಅ ಕಾಂತಾರ ಪಗ್ಲು, ಕಾಂತಾರ ಫ್ಯಾನ್. ಆ್ಯಂಡ್ ನಾಳೆ ಬೆಳಗ್ಗೆ ನಾನು ಅಂದರೆ ಥರ್ಸ್ಡೇ ಎದ್ದು ಹೋಗ್ತಾ ಇದ್ದೀನಿ 6:30ಗೆ ಶೋ ನೋಡೋಕ್ಕೆ ಅಂತ. ಬಟ್ ನಾನು ಆಫೀಸಲ್ಲಿ ಆರಾಮಾಗಿ ಕೆಲಸ ಮಾಡಿಕೊಂಡು ನಾನಾಯ್ತು ನನ್ನ ಪ್ಯಾಡ್ ಆಯ್ತು ಅಂತ ಇದ್ದೆ. ಅಷ್ಟರಲ್ಲಿ ಏನಾಯಿತು ಹೇಳು ನೀನೆ. ನಾನು ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದೆ. 10 ನಿಮಿಷನೂ ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ ನನಗೆ. ಹೇಳು ಕಾಂತಾರ ಏನು ಪ್ರೀಮಿಯರ್ ಶೋಗೆ ನಮಗೆ ಇನ್ವೈಟ್ ಬಂತು. ಅಯ್ಯೋ, ನಾನಂತೂ ಹಾರಾಡ್ಕೊಂಡು ಬಂದಿದ್ದೀನಿ ಗಾಡೀಲಿ. ನಾನು ಓಡಿಸ್ಕೊಂಡಂತೂ ಬಂದಿಲ್ಲ, ಹಾರಾಡ್ಕೊಂಡು ಬಂದಿದ್ದೀನಿ. ಅಷ್ಟು ಎಕ್ಸೈಟ್ಮೆಂಟ್. ನನಗೆ ಇಮ್ಯಾಜಿನ್ ಇಡೀ ಪ್ರಪಂಚ ನೋಡೋಕೆ ಮುಂಚೆ ನಾವು ನೋಡ್ತಿದ್ದೀವಿ, ಅದು ಪ್ರೀಮಿಯರ್ ಶೋರಲ್ಲಿ, ಅದು ಟೀಮ್ ಅವರೇ ಕರೆದಿರೋದು. ಐ ಕೆ ನಾಟ್. ಲೆಟ್ಸ್ ಗೋ. ಇವಾಗ ಐ ಆಮ್ ವೆರಿ ಎಕ್ಸೈಟೆಡ್. ಅವರು ಆ್ಯಕ್ಚುಲಿ 6 ಗಂಟೆ ಅಷ್ಟರಲ್ಲಿ ಬನ್ನಿ ಅಂದರು. ನಮ್ಮಮ್ಮಂಗೆ ನಾನು 4:45ಗೆ ಹೇಳಿದ್ದೀನಿ ರೆಡಿ ಆಗು ಅಂತ. 5:40 ಇನ್ನೂ ರೆಡಿ ಆಗ್ತಾಯಿಲ್ಲ. ನಾನು ಏನು ಮಾಡಲಿ ನೋಡಿ. ಆಯಿತು ಅಂತಾನೆ ಹೊರತು ಹೊರಡ್ತಾ ಇಲ್ಲ. ನಾನಂತೂ ಇವಾಗ ಆಟೋ ಬುಕ್ ಮಾಡಿಬಿಟ್ಟು ಅಷ್ಟರಲ್ಲಿ ಬರಲಿ ಬಿಡಲಿ ನಾನಂತೂ ಹೋಗ್ತಾ ಇದ್ದೀನಿ. ನೀನೇ ಬಿಟ್ಬಿಟ್ಟು ಹೋಗ್ತಾ. ಎನಿವೇಸ್ ನಾಳೆ ಬೆಳಗ್ಗೆ ತಿರ್ಗಾ ನಾವು ಹೋಗ್ತೀವಿ. ಹೆಂಗಿದ್ರು ಟಿಕೆಟ್ ಬುಕ್ ಮಾಡಿದ್ದೀವಲ್ಲ ನಾನು ನಿನ್ನೆ, ಅದಕ್ಕೂ ಹೋಗ್ತೀವಿ. ಇವಾಗ ನೋಡ್ತೀನಿ ಹೆಂಗೆ ವಿತಿನ್ 12 ಅವರ್ಸಲ್ಲಿ 2 ಸಲ ಕಾಂತಾರ ಮೂವಿ ನೋಡಿರ್ತಿದ್ದೆ ನಾನು ನನ್ನ ಫೋನಲ್ಲಿ. ನಂಗೇನು ಗೊತ್ತು. ಓಕೆ, ಇವಾಗ ಆಟೋ ಬುಕ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಗೋ. ನನಗೂ ಗೊತ್ತಿಲ್ಲ ಯಾರ್ಯಾರು ಬರ್ತಾರೆ ಪ್ರೀಮಿಯರ್ ಶೋಗೆ ಅಂತ. ಐ ಆಮ್ ವೆರಿ ಎಕ್ಸೈಟೆಡ್ ಅಬೌಟ್ ದಟ್. ಆ್ಯಂಡ್ ವಿ ಹ್ಯಾವ್ ಅ ನ್ಯೂ ಕ್ಯಾಮ್ರಾ ಆಲ್ಸೋ ಟು ವ್ಲಾಗ್ ಎವ್ರಿಥಿಂಗ್. ಓಕೆ ಗೈಸ್, ವಿ ಹ್ಯಾವ್ ರೀಚ್ಡ್. ಇವಾಗ ನಾವು ಥಿಯೇಟರ್ ಇರೋ ಜಾಗಕ್ಕೆ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಐ ಫೀಲ್ ಅ ಲಾಟ್ ಆಫ್ ಎಮೋಷನ್ಸ್ ಅಟ್ ಒನ್ಸ್. ನನಗೊಂದು ಕಡೆ ಫೈನಲಿ ವಿ ಆರ್ ವಾಚಿಂಗ್ ಇಟ್ ಅನ್ನಿಸ್ತಾ ಇದೆ. ಒಂದು ಕಡೆ ಯಪ್ಪ ನಾವು ನಿಜವಾಗ್ಲೂ ನೋಡ್ತಾ ಇದ್ದೀವಿ ಅನಿಸ್ತಾ ಇದೆ. ನಿಮಗೇನು ಅನ್ನಿಸ್ತಾ ಇದೆ? ಖುಷಿ ಆಗ್ತಿದೆ. ಹೆಂಗಿದೆ ಅಂತ ನೋಡಬೇಕು ಅನ್ನೋ ಕುತೂಹಲ, ಕ್ಯೂರಿಯಾಸಿಟಿ. ಲೆಟ್ಸ್ ಗೋ. ಗೈಸ್ ಏನು ಹೇಳೋದು ಫ್ಲೈಟ್ ನಮಗೆ ಸಿಕ್ತು. ಅಲ್ಲ, ಫ್ಲೈಟ್ ಏನಾರು ಇದ್ದರೆ ನನ್ನ ಮಗಳು ಹಾರ್ಕೊಂಡು 1 ನಿಮಿಷಕ್ಕೆ ಇಲ್ಲಿಗೆ ಬಂದ್ಬಿಡ್ತಾಳೆ. ಆಟೋದಲ್ಲಿ ಬರೋಕ್ಕೆ 15 ನಿಮಿಷಕ್ಕೆ ಇಷ್ಟು ತಕ್ಕ ಅಂತ ಕುಣಿತವಳೆ. ನನಗೆ ಟೈಮ್ ಆಗೋಯ್ತು ಅಂತ ಇಲ್ಲಿ ಬಂದು ನಾವು ಫೈನಲಿ ವಿ ಗಾಟ್ ಆರ್ ಟಿಕೆಟ್. ಇದ್ರ ಮೇಲೆ ಏನೇನಿದೆ ತೋರಿಸ್ತೀನಿ ನೋಡಿ. PVR ಐನಾಕ್ಸ್ GT ವರ್ಲ್ಡ್ ಮಾಲ್, ಕಾಂತಾರ 1 ಕನ್ನಡ ಮೂವಿ, ಡೇಟ್ 1/10/2025. ಟೈಮ್ ನಮ್ಮ ಸೀಟ್ ಏನು ನಂಬರ್ ಇರಲ್ಲ. ಅಲ್ಲಿ ಐತಲ್ಲ N16. ಐ ಆಮ್ ಸೋ ಎಕ್ಸೈಟೆಡ್. ಯಪ್ಪ, ಇನ್ನು 10 ನಿಮಿಷದಲ್ಲಿ ಮೂವಿ ಸ್ಟಾರ್ಟ್ ಆಗುತ್ತೆ. ಅಲ್ಲ, 20 ನಿಮಿಷದಲ್ಲಿ ಮೂವಿ ಸ್ಟಾರ್ಟ್ ಆಗುತ್ತೆ. ಇನ್ನೂ 20 ನಿಮಿಷ ಟೈಮ್ ಆಯ್ತಾ? ಆದರೂ 6:30 ಅವ್ರ ಹತ್ರ ಟಿಕೆಟ್ ನೋಡ್ದೆ ತಾನೆ. ಜಾಸ್ತಿ ಜನ ಬಂದು ತೊಗೊಂಡ್ಬಿಟ್ಟಿದ್ರೆ ಏನು ಮಾಡ್ತಾಯಿದ್ದೆ, ನಮ್ಮ ಬ್ಲಾಗರ್ ಫ್ರೆಂಡ್ ಇನ್ನೊಬ್ರು ಬರ್ತಾಯಿದ್ದಾರೆ, ಚೈತ್ರ ಅಂತ. ಸೊ ಅವ್ರಿಗೋಸ್ಕರ ವೆಯ್ಟಿಂಗ್. ಅವ್ರು ಬಂದು ಟಿಕೆಟ್ ತೊಗೊಂಡ್ರೆ ಇನ್ನೂ ಒಳಗಡೆ ಬಿಡ್ತಾಯಿಲ್ಲ. ಅವ್ರು ಬಂದರೆ ಟಿಕೆಟ್ ತೊಗೊಂಡು ಒಳಗಡೆ ಹೋಗೋದಷ್ಟೇ. ಇಲ್ಲಿ ಜಾಸ್ತಿ ಜನ ಕ್ರಿಯೇಟರ್ಸ್ನ ನಾವು ನೋಡ್ತಾ ಇದ್ದೀವಿ. ಅವ್ರು ನಮ್ಮನ್ನ ಕಂಡಿಡಿತಲ್ಲ, ನಾವು ಅವ್ರನ್ನ ಕಂಡಿಡಿದಲ್ಲ. ಬಟ್ 1-2-3 ಜನ ಎಲ್ಲೋ ನೋಡಿದ್ದೀವಿ ಅಂತ ಇದೆ. ಡ್ರಾಮಾ ಜೂನಿಯರ್ಸಲ್ಲಿ ಬಂದಿದ್ದಾರೆ. ಓ, ಮಗುನೂ ಬಂದು. ಏನು ಹೆಸರು? ಏನೋ ಹೆಸರು ಮರ್ತೋದೆ. ಆಯ್ತು ಸರ್ ಅಂತ ಹೋಗಿ ಮಾತಾಡ್ತೀನಿ. ದಿವ್ಯಾ ಅವ್ರ ಹೆಸರು, ಎಂಟಿ ಹೆಸರು ಗೊತ್ತು, ಇವ್ರ ಹೆಸರೇನೋ ಗೊತ್ತಿಲ್ಲ. ಬಟ್ ಲೆಟ್ಸ್ ಗೈಸ್, ನಾವು ನಿಂತ್ಕೊಂಡಿದ್ವಾ. ಟರ್ನ್ಸ್ ಔಟ್ ನಮ್ಮ ಫಾಲೋವರ್ ಒಬ್ಬರು ಕೆಳಗಡೆ ಇದ್ದಾರೆ. ಅವ್ರು ನಮ್ಮನ್ನ ಮೀಟ್ ಮಾಡೋಕ್ಕೆ ಮೇಲ್ಗಡೆವರೆಗೂ ಬರ್ತಾ ಇದ್ದಾರೆ. ಸೊ ಬನ್ನಿ ತೋರಿಸ್ತೀನಿ ಯಾರು ಅಂತ. ಇವರೇ ನೋಡಿ, ಇವರೇ ನಮ್ಮ ಫಾಲೋವರು. ಪಾಪ ಕೆಳಗಡೆಯಿಂದ ಬಂದರು ನಮ್ಮನ್ನ ಮೀಟ್ ಮಾಡೋಕ್ಕೆ ಅಂತ. ಹಾಯ್. ಚೆನ್ನಾಗಿದೆ. ನೀವು? But then I got to know there is a premiere show happening. I immediately ran to this theater. Like 15 minutes in the auto was like, when will I reach? And the movie is going to start in another 7 minutes. My expectation is out of the sky. Sky is no limit right now. Thank you so much. Guys, ಏನು ಗೊತ್ತಾ, ಇನ್ನು ಅನದರ್ 10-15 ಮಿನಿಟ್ಸ್ ಇದೆ ಮೂವಿ ಸ್ಟಾರ್ಟ್ ಆಗೋಕ್ಕೆ. ಅಷ್ಟರಲ್ಲಿ ಹೊಂಬಾಳಿ ಫಿಲಮ್ಸ್ ಅವ್ರು ಬಂದು ದೇ ಆಸ್ಟ್ ಮೀ ಒಂದು ಬೈಟ್ ಕೊಡ್ತೀರಾ ಅಂತ. ಆ್ಯಂಡ್ ಐ ಸೆಡ್ ಯಸ್, ಅಫ್ಕೋರ್ಸ್, ಶ್ಯೂರ್ ಅಂತ. ನಾನಂತೂ ಫುಲ್ ಎಕ್ಸೈಟ್ಮೆಂಟಲ್ಲಿ ಅಲ್ಲಿ ಮಾತಾಡ್ಬಿಟ್ಟೆ. ಈ ಪ್ರೀವಿಯಸ್ ಕ್ಲಿಪ್ಪಲ್ಲಿ ನೀವು ನೋಡಿರ್ತೀರಾ. ಅಷ್ಟು ಎಕ್ಸೈಟ್ಮೆಂಟ್ ಇತ್ತು ನನಗೆ. ಹೆಂಗೆ ವರ್ಡ್ಸ್ನ ಕೂಡಿಸ್ಕೊಂಡು ನಾನು ಮಾತಾಡೋದೋ ಗೊತ್ತಿಲ್ಲ. ಯೂಶ್ವಲಿ ಐ ಆಮ್ ಕ್ಯಾಮ್ರಾ ಕಾನ್ಷಿಯಸ್, ಬಟ್ ಅಷ್ಟು ದೊಡ್ಡ ಕ್ಯಾಮ್ರಾ ಮುಂದೆ ನಾನು ಮಾತಾಡಿದೆ. ಏನಂತೀರಾ? ಸೂಪರ್, ಚೆನ್ನಾಗಿ ಮಾತಾಡ. ನಮ್ಮ ಮಮ್ಮಿನ ಮಾತಾಡು ಅಂತ ಅಂದೆ ನಾನು. ಅಂದ್ಬಿಟ್ರು. ನಮಗೂ ನಮ್ಮ ಕ್ಯಾಮ್ರಾದಲ್ಲಿ ನಾವು ಮಾತಾಡೋದಕ್ಕೆ ಬೆಬೆಬಾ ಅಂತೀವಿ. ಇನ್ನು
ಆ ದೊಡ್ಡ ಕ್ಯಾಮ್ರಾ ನೋಡಿದ್ರೇ ಭಯ ಆಗುತ್ತೆ ನಿಮಗೆ. ಸೊ ಇಫ್ ಯು ವಾಚ್ ಮೀ ಆನ್ ಹೊಂಬಾಳೆ ಫಿಲಮ್ಸ್ ಅಫಿಷಿಯಲ್ ಚಾನಲ್ ಪ್ಲೀಸ್ ಟ್ಯಾಗ್ ಮೀ ಆ್ಯಂಡ್ ಕಮೆಂಟ್ ಮಾಡಿ ಯು ಗೋ ಬಿಂದು ಅಂತ. ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ? ತುಂಬ ಜನ ಆಗಿಬಿಟ್ರು. ನಾವು ಬಂದಾಗ ಇಷ್ಟು ಜನ ಇರಲಿಲ್ಲ, ಇವಾಗ ಸಿಕ್ಕಾಪಟ್ಟೆ ಜನ ಆಗಿದ್ದಾರೆ ನೋಡಿ. ನೋಡಿ ಜನ, ಎಷ್ಟು ಜನ. ಇಷ್ಟು ಜನದಲ್ಲಿ ನಾವು ಒಬ್ಬರು ಜನ ನೋಡಿ. ನಮ್ಮ ಮಮ್ಮಿ ನಾನು ಯಾಕೆ ಬೇಗ ಬರ್ತೀನಿ ಅಂತ ಇದ್ರು, ಬೇಗ ಬರದೇ ಇದ್ದಿದ್ದಕ್ಕೆ ಏನಾಯಿತು ಜಾಲಿ. ಸೊ ಫೈನಲಿ ವಿ ಆರ್ ಗೋಯಿಂಗ್ ಇನ್. ನಮ್ಮ ಹತ್ರ ಟಿಕೆಟ್ ಇದೆ. ಟಿಕೆಟ್ ಸಿಕ್ಕಿಲ್ಲ ಯಾರ್ಯಾರು ಗೊತ್ತಾ? ನಾನು, ಚೈತ್ರ, ರಾಗ, ಅರುಣ್. ಇಲ್ಲಿ ಜಾಲಿ ಸಿಕ್ಕಿಲ್ಲ, ಅವ್ರು ಸಿಕ್ಕಿಲ್ಲ, ಇವರು ಸಿಕ್ಕಿಲ್ಲ. ನಂಗೆ ಸಿಕ್ತು. ಎಲ್ಲಿ ಸಿಕ್ತು? ಏನಂದ್ರು? ಅದೇ ಸಿಕ್ಕುತ್ತೆ ಏನೋ ಗೊತ್ತಿಲ್ಲ. ದೇವರ್ ಲೈಕ್ ದಿಸ್. ಸಿಕ್ಕಿಲ್ಲ ಒಳಗಡೆ ಸಿಗೋಣ, ಇಲ್ಲಾಂದ್ರೆ ವಾಟ್ಸಪ್ಪಲ್ಲಿ ಸ್ಪಾಯ್ಲರ್ ಕಳಿಸ್ತೀನಿ ಅಲ್ವಾ? ಸಿಕ್ಕಿದ್ರೆ ಜಾಲಿನ ನಾವು ಒಳಗಡೆ ಮೀಟ್ ಮಾಡ್ತೀವಿ, ಇಲ್ಲಾಂದರೆ ಅವ್ರ ವಾಟ್ಸಪ್ಗೆ ನಾನು ಸ್ಪಾಯ್ಲರ್ಸ್ ಕಳಿಸ್ತೀನಿ. ನಾನು ಹೋಗಿ ಸಂಡೇ ಆದರೂ ವಾಚ್ ಮಾಡ್ತೀನಿ. ಟೈಮ್ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಒಳಗಡೆ ಹೋಗೋಣ ಬನ್ನಿ. ಫೈನಲಿ ಯಾರು ಟಿಕ್ಕಿದೆ ಟಿಕೆಟು? ಕಪ್ಪು ಗೆದ್ದಷ್ಟೇ ಖುಷಿ ಆಯಿತು. ಕಪ್ಪು ಗೆದ್ದಷ್ಟೇ ಖುಷಿ ಆಯಿತು. ಕೊನೆಗೂ ಜಾಲಿಗೂ ಟಿಕೆಟ್ ಸಿಕ್ತು. ಜಾಲಿಗೆ ಸ್ಪಾಯ್ಲರ್ಸ್ ಕಳಿಸು ಅಂತ ದಯೆಯಿಂದ ಸಿಕ್ಕಿದೆ ನನಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಟಿಕೆಟ್ಸ್ ಬಂದರು ಬನ್ನಿ. ಸ್ಕ್ರೀನ್ 4 ಅಂತ ಹೋಗೋಣ ಇವಾಗ. ಅವ್ರಿಗೆ ನಾವು ನಡ್ಕೊಂಡು ಹೋಗೋ ಶಾರ್ಟ್ ಬೇಕಂತೆ. ಈ ಥರ ಗುಂಪಾಗಿ ಹೋಗ್ತಾ ಇದ್ದೀವಿ ಅಂತ ನೋಡಿ. ಜಾಲಿನೂ ತೆಗಿತಾ ಇದೆ. ಸೊ ನಾನು ಮೈಕ್ ಇಟ್ಕೋತೀನಿ, ಮೈಕಲ್ಲಿ ಮಾತಾಡ್ಬೇಕಂತಾನೆ ಗೊತ್ತಾಗಲ್ಲ ನನಗೆ. ಫೈನಲಿ ನಾವು ಎಂಟರ್ ಆಗಿದ್ದೀವಿ. ಇನ್ನು 6 ನಿಮಿಷ ಇದೆ, ಅಲ್ಲ 4 ನಿಮಿಷ ಇದೆ 7 o'clock ಆಗೋಕ್ಕೆ. 7 o'clockಗೆ ಸ್ಟಾರ್ಟ್ ಮಾಡ್ತಾರೆ ಏನಂತ ಗೊತ್ತಿಲ್ಲ. ಬಟ್ ಐ ಆಮ್ ವೆರಿ ಎಕ್ಸೈಟೆಡ್. ಚೈತ್ರ, ಆನ್ ದ ಸ್ಕೇಲ್ ಆಫ್ 1 to 10 ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ? 10-20 ಎಕ್ಸೈಟೆಡ್ ಆಗಿದ್ದೀನಿ ನಾನು. ಆ್ಯಕ್ಚುಲಿ ನಾನು 1000. ಬಿಂದು ಆ್ಯಕ್ಚುಲಿ ನಾಳೆನೂ ಟಿಕೆಟ್ ಬುಕ್ ಮಾಡಿದ್ದಾರೆ, ಇವತ್ತು ಪ್ರೀಮಿಯರ್ ಶೋಗೂ ಬಂದಿದ್ದಾರೆ. ಇಮ್ಯಾಜಿನ್ ವಿತಿನ್ 24 hours ನಾನು 2 ಸಲ ಕಾಂತಾರ ನೋಡಿರ್ತೀನಿ. ಆ್ಯಕ್ಚುಲಿ ನಾವು ಯಾರೂ ಎಕ್ಸ್ಪೆಕ್ಟೇ ಮಾಡಿಲ್ಲ ನಮಗೆ ಇದು ಪ್ರೀಮಿಯರ್ ಶೋ ಸಿಗುತ್ತೆ ಅಂತ. ಎಷ್ಟು ಎಕ್ಸೈಟೆಡ್ ಆಗಿದ್ದೀವಿ ಅಂದರೆ ಎಲ್ಲ ಇನ್ಫ್ಲುಯೆನ್ಸರ್ಸನ್ನು ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ ನಾವು. ಜಾಲಿಗೆ ತೋರಿಸಿದೆ ಆವಾಗಲೇ, ಪಾಪ ಟಿಕೆಟ್ ಸಿಕ್ತು ಅವ್ರಿಗೂ ನೋಡಿ ಇಲ್ಲೇ ಇದ್ದಾರೆ ಅಂತ. ಆದರೆ ಸ್ಯಾಡೆಸ್ಟ್ ಪಾರ್ಟ್ ಏನು ಅಂದರೆ ತುಂಬ ಚೆನ್ನಾಗಿ ನೋಡಿ ಅಂತ ಸೆಕೆಂಡ್ ರೋನೇ ಕೊಟ್ಬಿಟ್ಟಿದ್ದಾರೆ. ನಾವಾದರೂ ಪರವಾಗಿಲ್ಲ, ಇಲ್ಲಿಂದ ನೋಡ್ತೀವಿ, ಅಲ್ಲಿರೋರು ನೋಡಿ ಪಾಪ. ಹತ್ರದಿಂದ ನೋಡ್ಬೋದು ಎಲ್ಲ ಆಕ್ಟರ್ಸ್ನ. ಹತ್ರದಿಂದ ರಿಷಬ್ ಸರ್ನ, 3D ಎಕ್ಸ್ಪೀರಿಯನ್ಸ್ ನಿಮ್ಗೆಲ್ಲ. 3D ಎಕ್ಸ್ಪೀರಿಯನ್ಸ್ ಅಲ್ಲ. ನಮ್ಗೇನು ಗೊತ್ತಾ, ಇಲ್ಲಿ ಆಪ್ಷನ್ನು ಯಾವಾಗಲೂ ಅಲ್ಲಿ ದೂರದಿಂದ ಕೂತ್ಕೊಂಡು ನೋಡ್ತೀವಿ. ಇದೊಂಥರ ಗ್ರೇಟ್ ಎಕ್ಸ್ಪೀರಿಯನ್ಸು. ಸೀದಾ ಸ್ಕ್ರೀನ್ ಮುಂದೆ ಕೂತ್ಕೊಂಡಿರೋದು. ಹಾಂ, VIP ಟ್ರೀಟ್ಮೆಂಟು. ರಿಷಬ್ ಶೆಟ್ಟಿ ಹಿಂಗೆ ಬಂದರೆ ಹಿಂಗೆ ನಮ್ಮನ್ನು ಮಾತಾಡಿಸ್ಕೊಂಡು ವೀಡಿಯೋ ಮಾಡ್ಬೋದು ಅಂತ ಇಲ್ಲಿ ತಗೊಂಡಿದ್ವಿ. ರಿಷಬ್ ಶೆಟ್ಟಿ ಅವ್ರು ನಾಳೆನಾದ್ರು ನಮ್ಗೆ ಅಕಸ್ಮಾತಾಗಿ ಸಿಕ್ಕಿದ್ರೆ ನಾವು ಹೆಂಗೆ ಮಾತಾಡ್ಬೇಕು ಹೇಳಿ? ಹಾಂ ಸರ್, ಸೂಪರ್ ಆಗಿತ್ತು ಫಿಲಮ್, ಸೂಪರ್ ಸರ್. ಎಲ್ಲರ ಕತ್ತು ಇವತ್ತು ಹಿಂಗೆ ಆಗೋಗ್ಬಿಟ್ಟಿರುತ್ತೆ, ಯಾಕಂದರೆ ಹಿಂಗೆ ಎತ್ತಿ ನೋಡಿ ಪಕ್ಕ ಹಂಗೆ ಆಗಿರುತ್ತೆ. ನಮ್ದು ಪರವಾಗಿಲ್ಲ ನೋಡಿ, ಡೈರೆಕ್ಟ್ ಐ ಲೆವೆಲ್ ಸ್ಕ್ರೀನ್ ಇದೆ. ಬಟ್ ಇವ್ರಿಗೆ ಪಾಪ ಹಿಂಗೆ ನೋಡಬೇಕಾಗುತ್ತೆ ನೋಡಿ. ನಮ್ಮಮ್ಮ ಫಿಲಮ್ ಬಂದು ರೀಲ್ಸ್ ನೋಡೋರು ಇವ್ರು ಒಬ್ಬರೇ ಆಗಿರ್ತಾರೆ. ರೀಲ್ಸ್ ನೋಡ್ತಾ ಇಲ್ಲ, ಚೆಕ್ ಮಾಡ್ತಾ ಇದ್ದೀನಿ ಅಷ್ಟೇ ಏನು ಬಂದಿದೆ ಅಂತ. ಏನೇನು ನೋಟಿಫಿಕೇಶನ್ ಏನಂದ್ರೆ ಸ್ವಲ್ಪ ನಾವು ಫಸ್ಟ್ ಟೈಮ್ ಇಷ್ಟು ಹತ್ರದಲ್ಲಿ ಕೂತಿದ್ದೀವಿ, ಹೆಂಗಿರುತ್ತೆ ಅಂತ ಹೋಗಿದ್ವಲ್ಲ. ಯಾರ್ದು ಹೇಳು? ವಿನಯ್ ರಾಜ್ಕುಮಾರ್ ಅವ್ರು ಸ್ವಲ್ಪ ಹಿಂದೆ ಕೂತಿದ್ವಿ, ಲಾಸ್ಟಲ್ಲಿ ಹೋಗಿದ್ವಿ. ಇವಾಗ ಎಕ್ಸ್ಪೀರಿಯನ್ಸ್ ಮಾಡೋಣ, ಮುಂದೆನೂ ಕೂತ್ಕೊಂಡು ಹೆಂಗಿರುತ್ತೆ ಏನು. ನಾಳೆ ನಾನು ನಿಮಗೆ ಫುಲ್ ಲಾಸ್ಟ್ ಅಲ್ಲಿರುತ್ತಲ್ಲ ಕೊನೆಯರು, ಅಲ್ಲಿ ಕೂತ್ಕೊತೀವಿ ನಾನು ನಿಮಗೆ. ಓಕೆ ನಾವು ಮುಂದೆ ಕೂತ್ಕೊಂಡು. ಸೊ ನಾನು ಫಸ್ಟು ಟ್ರೈಲರ್ ಲಾಂಚ್ ಆದಾಗಲೇ ನಮ್ಮ ಅಮ್ಮನ ಕೇಳಿದೆ, ಆಯಿತಾ ಅಮ್ಮ ನೀವು ಬರ್ತೀರಾ, ನಾವು ಫಸ್ಟ್ ಡೇ ಫಸ್ಟ್ ಹೋಗ್ತೀವಿ ಬರ್ತೀರಾ ಅಂತ. ನಮ್ಮಮ್ಮ ಇಲ್ಲಪ್ಪ ನಾನು ಬೆಳಗ್ಗೆ ಎಲ್ಲ ಅದು ಬರೋಲ್ಲ ಅಂತಂದರು. ಅದು ನಂಬ್ಕೊಂಡೆ ನಾನು ನಿಮಗೆ ಟಿಕೆಟ್ ಬುಕ್ ಮಾಡಿದ್ವಿ, ನಾವಿಬ್ಬರು ಹೋಗೋಣ ಅಂತ. ಅದಾದಮೇಲಿಂದ ಒಂದು ವಾರದಿಂದನೂ ಅಷ್ಟೇ ಟಿಕೆಟ್ ಬುಕ್ ಮಾಡಿದಾಗ್ಲಿಂದನೂ ನನ್ನ ಕರ್ಕೊಂಡು ಹೋಗ್ತಾಯಿಲ್ಲ, ನಾನು ಬರ್ತಾಯಿಲ್ಲ ಅಂದಿ ದೇವರು. ನಾನು ಅಂದ್ಕೊಂಡೆ ಎಲ್ಲ ದೇವರು ನೋಡು, ನೀನು ಅಂದಿನೇ ದೇವ್ರು ನಿನಗೋಸ್ಕರ ಬೇಗ ಇವತ್ತು ಫಸ್ಟ್ ಮುಂಚೆನೇ ನೋಡ್ತಾ ಇದ್ದೀನಿ. ಅಲ್ಲೋಡೆ ನೋ ಅಡ್ವರ್ಟೈಸ್ಮೆಂಟ್ಸ್, ನಮಗೆ ನೋ ಅಡ್ವರ್ಟೈಸ್ಮೆಂಟ್ಸ್, ವಿತೌಟ್ ಅಡ್ವರ್ಟೈಸ್ಮೆಂಟ್ಸ್ ನಾವು ಮೂವಿ ನೋಡ್ತೀವಿ.
ಓಕೆ ಗೈಸ್, ನಾವು ಇವಾಗ ತಾನೇ ಇಂಟರ್ವಲ್ಗೆ ಬಂದಿದ್ದೀವಿ ಆಚೆ ಕಡೆ. ಇವಾಗ ಇಂಟರ್ವಲ್ ಬಿಟ್ಟಿದೆ. ಅಮ್ಮ ಹೆಂಗಿತ್ತು ಮೂವಿ ಇಲ್ಲಿ ತನಕ? ಚೆನ್ನಾಗಿದೆ, ಸೂಪರಾಗಿದೆ. ಏನಂದರೆ ಪ್ರತಿಯೊಂದು ಸೀನ್ಗೂ ಆ BGM ಇದೆಯಲ್ಲ, ಆ್ಯಂಡ್ ಆ್ಯಕ್ಷನ್ ಸೀನ್ಸ್ ಅಂತೂ ರಿಷಬ್ ಶೆಟ್ಟಿ ಅವ್ರನ್ನ ಬಿಲ್ಡ್ ಮಾಡ್ಕೊಂಡಿದ್ದಾರೆ ಈ ಆ್ಯಕ್ಷನ್ ಸೀನ್ಸ್ ಮಾಡೋಕ್ಕೆ. ಅಷ್ಟು ಚೆನ್ನಾಗಿದೆ ಆ್ಯಕ್ಷನ್ ಸೀನ್ಸು. ಆ್ಯಂಡ್ ಪ್ರತಿಯೊಂದು ಆ್ಯಕ್ಷನ್ ಸೀನ್ಸು ಯೂನಿಕ್ ಆಗಿದೆ, ಒಂದೇ ಥರ ಇಲ್ಲ. ಫ್ರೈಟ್ ಅಲ್ವಾ, ಈ ಟ್ರೈಬಲ್ ಕಮ್ಯುನಿಟಿ ಆ್ಯಂಡ್ ನಾಡು, ಆಮೇಲೆ ರಾಯಲ್ ಪ್ಯಾಲೇಸ್, ಈ ಥರ 3 ಡಿಫ್ರೆಂಟ್ ಆ್ಯಂಗಲಲ್ಲಿ ಕತೆ ಓಡ್ತಾ ಇರುತ್ತೆ. ಒಂದು ಸ್ವಲ್ಪ ಆಫ್ ಟ್ರ್ಯಾಕ್ ಹೋಯಿತು ಅಲ್ಲಿ ಇಲ್ಲಿ, ಬಟ್ ಆದಷ್ಟು ಬೇಗ ಪಿಕಪ್ ಮಾಡ್ಕೊಂಡ್ಬಿಟ್ರು. ಎಲ್ಲೂ ಬೋರ್ ಹೊಡೆಯೋಲ್ಲ. ಆ್ಯಂಡ್ ಕತೆನ ತುಂಬ ಕ್ಲೀನಾಗಿ ಕಾನ್ಸಂಟ್ರೇಟ್ ಮಾಡಿ ಕೇಳಬೇಕು, ಆವಾಗಲೇ ಅರ್ಥ ಆಗೋದು ಏನು ಕತೆ ಅಂತ. ಇಲ್ಲಾಂದರೆ ಯು ವಿಲ್ ಜಸ್ಟ್ ಬಿ ಬ್ಲ್ಯಾಂಕ್. ಸೊ ಐ ಆಮ್ ಹೋಪಿಂಗ್ ನೆಕ್ಸ್ಟ್ ಪಾರ್ಟ್ ಏನಿದೆ ಅದು ಸೂಪರಾಗಿರುತ್ತೆ ಅಂತ. ನೋಡೋಣ ಹೇಗಿದೆ ಅಂತ. ಐ ಆಮ್ ಆಲ್ಸೋ ಎಕ್ಸೈಟೆಡ್. ನಮಗೆ ಇನ್ ಬಿಟ್ವೀನ್ ಮೂವಿನೇ ಪಾಪ್ಕಾರ್ನು ಪೆಪ್ಸಿ ಎಲ್ಲ ಕೊಟ್ಟರು, ಸೊ ಏನೂ ತಿನ್ನೋದಿಲ್ಲ. ಇವಾಗ ಏನಿದ್ರು ಹೋಗಿ ಪೋಸ್ಟ್ ಇಂಟರ್ವಲ್ ನೋಡೋದಷ್ಟೇ. ಗೈಸ್ ಐ ಆಮ್ ಔಟ್ ಆಫ್ ದ ಮೂವಿ. ಆ್ಯಂಡ್ ನಾನು ರೋಡಲ್ಲಿ ಇದ್ದೀನಿ ಅಂದರೆ ಅದರ ಅರ್ಥ ನಾನು ಗುಬ್ಬಿನ ವಾಕ್ ಮಾಡಿಸ್ತಾ ಇದ್ದೀನಿ ಅಂತ. ಮೂವಿ ಮುಗ್ದಿದ ತಕ್ಷಣವೇ ನಾನು ಈ ವ್ಲಾಗ್ನ ಮಾಡೋಣ ಅಂದ್ಕೊಂಡೆ, ಬಟ್ ನನ್ನ ಮೈ ಎಷ್ಟರ ಮಟ್ಟಿಗೆ ನಡುಕ್ತಾ ಇತ್ತು ಅಂತಂದರೆ ನನಗೆ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಮೂವಿನ. ಲೈಕ್ ಈ ಥರನೂ ಯಾರಾದರೂ ಪರ್ಫಾರ್ಮ್ ಮಾಡ್ಬೋದಾ? ಈ ಥರ ವಾಟ್ ವಿ ಸಿ ಆನ್ ಸ್ಕ್ರೀನ್ ಅಲ್ವಾ, ಅದು ಆ ಎಕ್ಸ್ಪೀರಿಯೆನ್ಸ್ನ ಹೇಳ್ಕೊಳ್ಳೋಕ್ಕೆ ಮಾತುಗಳೇ ಇಲ್ಲ. ಅಷ್ಟೂ ಚೆನ್ನಾಗಿದೆ ಮೂವಿ. ಆ್ಯಂಡ್ ದಯವಿಟ್ಟು ಯಾರ್ದು ಸ್ಪಾಯ್ಲರ್ಸ್ ನೋಡಿದೆ ನೀವು ಹೋಗಿ ಈ ಮೂವಿನ ಥಿಯೇಟ್ರಲ್ಲೇ ನೋಡಿ, ಸೊ ದಟ್ ಯು ವಿಲ್ ನೋ ವಾಟ್ ಐ ಆಮ್ ಟಾಕಿಂಗ್ ಅಬೌಟ್. ನಾನು ನಿಂತರೆ ಪಾಪ ಇವಳು ನಿಲ್ತಾಳೆ ಅಲ್ಲೋಡಿ. ಸೊ ಆ ಥರ ಇತ್ತು. ಎಷ್ಟೊಂದು ಸೀನ್ಗಳು ನಾವು ಲಿಟ್ರಲಿ ನಾವು ಹಾಕೊಂಡಂಥ ಚಪ್ಪಲಿನ ಬಿಚ್ಬಿಟ್ಟು ಕೈ ಮುಕ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ವಿ, ಎಸ್ಪೆಷಲಿ ಆಫ್ಟರ್ ಸೆಕೆಂಡ್ ಹಾಫ್. ಇಟ್ಸ್ ಪ್ಯೂರ್ ಡಿವೈನ್. ಇರು ಚಿಂಟು, ಇಟ್ಸ್ ಪ್ಯೂರ್ ಮ್ಯಾಜಿಕ್. ಸಿನಿಮಾ ಹ್ಯಾಸ್ ಪೀಕ್ಡ್ ಹಿಯರ್. ಈ ಥರ ಒಂದು ಮೂವಿನ ಹಿಂದೆ ಯಾರೂ ಮಾಡಿಲ್ಲ, ಮುಂದೆ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅದರ್ ದೆನ್ ರಿಷಬ್ ಶೆಟ್ಟಿ ಸರ್. ಹ್ಯೂಜ್ ಮ್ಯಾಸಿವ್ ರೆಸ್ಪೆಕ್ಟ್ ಆ ಮನುಷ್ಯನಿಗೆ. ಅದು ಹೇಗೆ ಇಷ್ಟು ಶಕ್ತಿನ ತಡ್ಕೊಂಡು ಆ ಒಂದು ಮೂವಿನ ಅವ್ರು ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಂತ ದೇವರು ಮತ್ತು ದೈವನೇ ಬಲ್ಲ. ಐ ಆಮ್ ನಾಟ್ ಟಾಕಿಂಗ್ ಸೋ ಮಚ್ ಅಬೌಟ್ ದ ಮೂವಿ. ನೀವೇ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೇ ನಿಮಗೆ ಗೊತ್ತಾಗೋದು. ಎವ್ರಿ ಆ್ಯಕ್ಷನ್ಗೆ, ಎವ್ರಿ ಸೀನ್ಗೆ, ಎವ್ರಿ ಕಾಮಿಡಿಗೆ ದ BGMs ಆರ್ ಸೋ ಗುಡ್. ಆ್ಯಂಡ್ ದ ಸಿನಿಮ್ಯಾಟೋಗ್ರಫಿ ಮತ್ತು ಅವ್ರು ಶೂಟ್ ಮಾಡಿದಂಥ ಬ್ಯಾಕ್ಗ್ರೌಂಡು, ಹಾಕಿರೋವಂಥ ಸೆಟ್ಟು ಎಲ್ಲನೂ, ಪ್ರತಿಯೊಂದು ಸೀನೂ ನೆಕ್ಸ್ಟ್ ಲೆವೆಲ್ ಇದೆ. ಆ್ಯಂಡ್ ಐ ಡೋಂಟ್ ನೋ, ನೀವೇನಾದರೂ ಆಲ್ರೆಡಿ ಮೂವಿ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಈ ಎಕ್ಸ್ಪೀರಿಯೆನ್ಸ್ ಏನು ಅಂತ. ಆ್ಯಂಡ್ ಮಮ್ಮಿ, ನಮ್ಮ ಮಮ್ಮಿನ ಕೇಳೋಣ, ಒಳಗಡೆ ಇದ್ದಾರೆ ಆಲ್ರೆಡಿ, ಏನಂತಾರೆ ಅಂತ. ನೀನು ಹೇಳ್ಬೇಕಲ್ವ ಫಿಲಮ್ ಹೆಂಗಿದೆ ಅಂತ. ನೀನು ಹೋಗಿ ಒಳಗಡೆ ಸೇರ್ಕೊಂಬಿಟ್ರೆ. ಅಮ್ಮ ಹೇಳಿ ಗೀತಕ್ಕ, ನಿಮ್ಗೆ ಹೆಂಗೆ ಇಷ್ಟ ಆಯ್ತು ಮೂವಿ? ನಮ್ಮಮ್ಮ ರೆಡಿ ಆಗ್ತಾರೆ ಹೇಳೋಕ್ಕೆ. ರೆಡಿ ಆಗ್ತಾ ಇರೋದಲ್ಲ, ನಾನು ಅಂದ್ಕೊಂಡಿದ್ದೆ ಅಯ್ಯೋ ಇದರಲ್ಲಿ ಟಿ ವಿನಲ್ಲಿ ತೋರಿಸೋದು ನೋಡಿ, ಟ್ರೈಲರಲ್ಲಿ ತೋರಿಸೋದು ನೋಡಿ ಏನು ಯುದ್ಧ ಆ ಥರ ಏನು ಮಾಡಿಬಿಟ್ಟಿದ್ದಾರೆ, ಚೆನ್ನಾಗಿರಲ್ಲ ಈ ಸಲ, ಯಾಕೆ ಹಿಂಗೆ ಮಾಡಿದ್ರು ಅಂತ ಅಂದ್ಕೊಂಡಿದ್ದೆ. ಥಿಯೇಟ್ರಿಗೆ ಹೋಗಿ ನೋಡಿದ್ಮೇಲೆ ಫುಲ್ಲು ಸುಸ್ತಾಗ್ಬಿಟ್ಟೆ ನಾನಂತೂ. ತುಂಬ ಚೆನ್ನಾಗಿದೆ. ಆ ದೇವರು ಬರೋದನ್ನು ನೋಡೋದಕ್ಕಂತೂ ಪುಣ್ಯ ಮಾಡಿರಬೇಕು ಅನಿಸುತ್ತೆ. ತುಂಬಾ ಚೆನ್ನಾಗಿದೆ, ಎಲ್ಲರೂ ನೋಡಬೇಕು. ರಿಷಬ್ ಶೆಟ್ಟಿ ಅವರನ್ನು ನಿಜವಾಗ್ಲೂ ದೇವರು ಅಂತಲೇ ನಾವು ಕರಿಬೇಕು. ತುಂಬ ಚೆನ್ನಾಗಿ ಆ ಪರಮಾತ್ಮನವರು. ನಮ್ಮಮ್ಮ ನೀವು ನಂಬಲ್ಲ, ಆಟೋಲ್ಲಿ ನಾವು ಹಿಂಗೆ ಡಿಸ್ಕಷನ್ ಮಾಡ್ಕೊಂಡು ಬರಬೇಕಾದ್ರೆ ರಿಷಬ್ ಶೆಟ್ಟಿ ಬಗ್ಗೆ ಮಾತಾಡಬೇಕಾದ್ರೆ ಎಲ್ಲ ಹೀರೋಗಳನ್ನೂ ನಾವು ಹೆಂಗೆ ಮಾತಾಡ್ತೀವಿ, ಅವನು ಇವನು ಅಂತಲೇ ಮಾತಾಡ್ತೀವಲ್ಲ. ಅದಕ್ಕೆ ನಮ್ಮಮ್ಮ ಅಯ್ಯೋ ಅವನು ಇವನು ಅನ್ಬಾರ್ದು, ಇನ್ಮೇಲೆ ರಿಷಬ್ ಅವ್ರನ್ನ ಅವರು ಇವರು ಅಂತಲೇ ಅನ್ಬೇಕು. ಆ ಲೆವೆಲ್ಗೆ ನಮ್ಮನ್ನ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಭಕ್ತಿ ಬಂದ್ಬಿಡುತ್ತೆ. ನಾವು ಇಂಟರ್ವಲ್ ಆದಮೇಲೆ ನಮ್ಮ ಕಾಲಕ್ಕೆ ಚಪ್ಪಲಿನೇ ನಾವು ಹಾಕಿಲ್ಲ, ಅಷ್ಟು ಇದಾಗಿ ನಾವು ಕೈನ ಹಿಂಗೆ ಹಿಡ್ಕೊಂಡವಳು ನಾನು ಬಿಟ್ಟೇ ಇಲ್ಲ. ನಿಜವಾಗ್ಲೂ ಮೈಯೆಲ್ಲ ಜುಮ್ ಅನ್ನಿಸ್ತಾಯಿತ್ತು. ತುಂಬಾ ಚೆನ್ನಾಗಿದೆ. ಅವ್ರಿಗೆ ಕೋಟಿ ನಮಸ್ತೆ ಈ ಫಿಲಮ್ ಮಾಡಿದ್ದಕ್ಕೆ. ಅವ್ರ ಮೇಲೆ ಆ ಸ್ವಾಮಿ ಬರೋದನ್ನು ನೋಡೋದಕ್ಕೆ ನಮ್ಮ 2 ಕಣ್ಣು ಸಾಲದು. ತುಂಬಾ ಚೆನ್ನಾಗಿದೆ. ಎಲ್ಲರೂ ನೋಡಿ ಪಿಕ್ಚರ್ನ ನೋಡಿ. ನಿಮಗೇನು ರೆಕಾರ್ಡ್ ಮಾಡಿ ಹಾಕೋಬೇಡಿ ಇಂಟರ್ನೆಟ್ಟಲ್ಲಿ. ಥಿಯೇಟ್ರಲ್ಲಿ ಹೋಗಿ ನೋಡಿದ್ರೇ ಅದ್ರ ಬೆಲೆ ಏನು, ಆ ಭಕ್ತಿ ಏನು ಅನ್ನೋದು ಗೊತ್ತಾಗುತ್ತೆ, ಆ ದೇವ್ರ ಶಕ್ತಿ ಏನು ಅನ್ನೋದು ಗೊತ್ತಾಗುತ್ತೆ. ಆಲ್ಸೋ ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕು. ಹಬ್ಬ ದಸರಾ ಆದರೆ ನಮಗೆ ನೋಡೋಕ್ಕೆ ಸಿಕ್ಕಿದ್ದು ಚಾಮುಂಡೇಶ್ವರಿ ಜೊತೆಗೆ 10 ಅವತಾರ, ಗುಳಿಗನ ಅವತಾರ. ಈ ಫಿಲಮ್ ನೋಡಿದ ಮೇಲೂ ನಾವು ಒಂದಿನ ಹೋಗಿ ಮಂಗಳೂರಲ್ಲಿ ಕೋಲ ನೋಡಿಲ್ಲ ಅಂದರೆ
ನಮ್ಮ ಜೀವನ ವೇಸ್ಟ್ ನೋಡಲೇಬೇಕು ನಾವು. ಆ್ಯಂಡ್ ಈ ಫಸ್ಟು ಫಿಲಮ್ ಏನಿತ್ತಲ್ಲ, ಫಸ್ಟ್ ಕಾಂತಾರ ಏನಿತ್ತಲ್ಲ, ಅದನ್ನು 10 ಪಟ್ಟು ಜಾಸ್ತಿ ಅಪ್ಗ್ರೇಡ್ ಮಾಡಿದ್ರೆ ಹೆಂಗಿರುತ್ತೆ ಆ ಥರ ಇದೆ ಈ ಫಿಲಮು. ಹೇಳೋಕ್ಕೆ ಸಾಲದು, ಅಷ್ಟು ನಮಗೆ ಮನಸ್ಸು ತುಂಬಿ ಬರ್ತೈತೆ. ಎಷ್ಟು ಹೇಳಿದ್ರೂ ಸಾಕಾಗಲ್ಲ. ಆದರೆ ಎಲ್ಲರೂ ಹೋಗಿ ನೋಡಿ ಹೇಳಿ ಗೊತ್ತಾಗುತ್ತೆ. ನಮಗೆ ಮನೆಗೆ ಬರೋವರೆಗೂ ಸುಧಾರಿಸ್ಕೋಬೇಕಾಯ್ತು. ಆ ಮೈ ನಡ್ಕ ಏನಿದೆ ನನಗಿನ್ನೂ ಸುಧಾರಿಸ್ಕೊಳಕ್ಕಾಗ್ತಾಯಿಲ್ಲ, ನಿಜವಾಗ್ಲೂ ಸುಳ್ಳು ಹೇಳ್ತಾ ಇಲ್ಲ ನಾನು. ನಿಜ ನನಗಿನ್ನೂ ಸುಧಾರಿಸ್ಕೊಳಕ್ಕಾಗ್ತಾಯಿಲ್ಲ. ನನಗೆ ಫಸ್ಟ್ ಏನಂದರೆ ನನಗೆ ಗೊತ್ತಿಲ್ಲ ಏನಂತ, ದೇವಸ್ಥಾನಗಳಲ್ಲಿ ಹೋಗಿ ನಿಂತ್ಕೊಂಡ್ರೆ ಒಂದು 10 ನಿಮಿಷ ದೇವ್ರನ್ನ ನೋಡಿದ್ರೆ ಸಾಕು, ನನ್ನ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ. ಆದರೆ ಇಲ್ಲಿ ಅದು ಪದೇ ಪದೇ ದೇವರು ಬರ್ತಾ ಇರೋದನ್ನು ನೋಡಿ ನನಗೆ ತಡ್ಕೊಳಕ್ಕಾಗಲಿಲ್ಲ. ಕಣ್ಣಲ್ಲಿ ನೀರು ಬರ್ತಾನೆ ಇತ್ತು. ಹಿಡ್ದಿದ್ದ ಕೈ ನಾನು ಬಿಟ್ಟಿಲ್ಲ. ಅಷ್ಟು ಇಷ್ಟಪಟ್ಟು ನಾನು ನೋಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಶ್ರೀ ಮಂಜುನಾಥ ಫಿಲಮ್ ನೋಡಿದ್ರೆ ನಮಗೆ ಎಷ್ಟು ಭಕ್ತಿ ತುಂಬಿ ಬರುತ್ತೋ ಅದೇ ಥರ ಇದೆ. ನನ್ನ ಮಗಳು ನನ್ನ ಮಗ ಮತ್ತೆ ಬೆಳಗ್ಗೆ ಹೋಗ್ತಿದ್ದಾರೆ. ನನಗೀಗ ಅಷ್ಟು ತಡ್ಕೊಳ್ಳೋ ಶಕ್ತಿ ಇಲ್ಲ. ಇನ್ನು ಸ್ವಲ್ಪ ದಿನ ಹೋದ್ಮೇಲೆ ನಾನು ಇನ್ನೂ ಒಂದು ಸಲ ಅದನ್ನು ನೋಡ್ತೀನಿ. ಇವತ್ತು ನೋಡಿರೋದನ್ನು ನಾನು ಸುಧಾರಿಸ್ಕೊತೀನಿ. ಇನ್ನೂ ಒಂದು ಸ್ವಲ್ಪ ದಿನ, ನಾಳೆನೇ ಹೋಗಿ ನೋಡೋ ಶಕ್ತಿ ನನಗಿಲ್ಲ. ನಾನಂತೂ ಕಾಯ್ತಾ ಇದ್ದೀನಿ. ಇನ್ನೊಂದು 6-7 ಅವರಲ್ಲಿ ನಾವು ಮತ್ತೆ ಹೋಗ್ತಾ ಇದ್ದೀವಿ. 6:30 ಶೋ. ನಾನು ಪ್ರೀಮಿಯರ್ ಬಗ್ಗೆ ನಮಗೆ ಫಸ್ಟೇ ಗೊತ್ತಿರಲಿಲ್ಲ. ಸೊ ನಾನು ಫಸ್ಟ್ ಶೋ ನೋಡಬೇಕು. ನಾನು ಹೇಳ್ದಂಗೆ ನಾನು ಕಾಂತಾರ ಪ್ರೋ, ನನಗೆ ಕಾಂತಾರ ಮೂವಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಐ ಆಮ್ ಅ ಹ್ಯೂಜ್ ಫ್ಯಾನ್. ಸೊ ನಾನು ಫಸ್ಟ್ ಶೋ ನೋಡಬೇಕು ಅಂತ ನಾನು ಮಂತ್ರಿನಲ್ಲಿ 6:30 ಶೋನ ಬುಕ್ ಮಾಡಿದ್ದೆ, ನಾನು ನಿಮಗೆ ಹೋಗೋಕ್ಕೆ. ಈ ಒಂದು ಪ್ರೀಮಿಯರ್ ಶೋ ಬಗ್ಗೆ ನಮಗೆ ಗೊತ್ತಾಗಿದ್ದು 4:15 ಇವತ್ತು ಸಾಯಂಕಾಲ. ಈ ಆಪರ್ಚುನಿಟಿ ಸಿಕ್ಕಿದ ತಕ್ಷಣ ನಾನು ಏನಕ್ಕೆ ಹೋಗ್ಬೇಕಂತಂದರೆ ಇದೇ ಕಾರಣಕ್ಕೆ. ಸ್ಪಾಯ್ಲರ್ಸ್ ಎಲ್ಲರೂ ನೋಡಿಬಿಡ್ತೀನಿ. ನನಗೆ ಫಸ್ಟೇ ಕತೆ ಫ್ರೆಶ್ ಆಗಿ ನೋಡೋಕ್ಕೆ ಇಷ್ಟ. ಆ್ಯಂಡ್ ಹಾಗೆ ನಾನು ನೋಡಲೇಬೇಕು. ಇವಾಗ ಇನ್ಸ್ಟಾಗ್ರಾಮ್ ರೀಲ್ಸು ಅದು ಇದು ಅಂತ ಬಂದ್ಬಿಟ್ಟು ಏನಾಗಿದೆ ಅಂದರೆ ಸ್ಪಾಯ್ಲರ್ ಎಲ್ಲ ಕಡೆ ಹಾಕ್ಬಿಡ್ತಾರೆ, ಫೋಟೋ ವೀಡಿಯೋ ಎಲ್ಲನೂ ಹಾಕ್ಬಿಡ್ತಾರೆ. ಅದು ನನಗೆ ಇಷ್ಟನೇ ಆಗೋಲ್ಲ. ಅದಕ್ಕೇ ಎಲ್ಲರಿಗಿಂತ ಮುಂಚೆ ನಾನು ನೋಡಬೇಕು ಅಂತಲೇ ಇವತ್ತು ಪ್ರೀಮಿಯರ್ಗೆ ನಾನು ಲಿಟ್ರಲಿ ಹಾರ್ಕೊಂಡು ಬಂದಿದ್ದೀನಿ. ಆಫೀಸಿಂದ ಹಾರ್ಕೊಂಡು ಬಂದು ನಮ್ಮ ಮಮ್ಮಿನ ರೆಡಿ ಮಾಡಿಸಿ ಹಾರ್ಕೊಂಡು ಹೋಗಿದ್ದೀವಿ. ಸದ್ಯ ನಾವು ಹೋದಾಗ ಟಿಕೆಟ್ ಇತ್ತು, ನಮ್ಮೆಲ್ಲರಿಗೂ ಟಿಕೆಟ್ ಸಿಕ್ತು, ನಾವು ಎಲ್ಲರೂ ನೋಡಿದ್ವಿ. ಆ್ಯಂಡ್ ಲಾಸ್ಟಲ್ಲಿ ಎಲ್ಲರೂ ಕೇಳೋಕ್ಕಾಗಲಿಲ್ಲ ಹೆಂಗಿತ್ತು ಮೂವಿ ಅಂತ. ಅದು ನಾವೆಲ್ಲ ಸಿಕ್ಕಲೇ ಇಲ್ಲ, ತುಂಬ ಜನ ಆಗಿಬಿಟ್ರೆ ಡಿಸ್ಟ್ರಿಬ್ಯೂಟ್ ಆಗಿಬಿಟ್ವಿ ನಾವೆಲ್ಲ. ಆ್ಯಂಡ್ ಹೊಂಬಾಳೆ ಫಿಲಮ್ಸ್ಗೆ ನಾವು ಬೈಟ್ಸ್ ಕೊಟ್ವಿ. ನೀವೇನಾದರೂ ಹೊಂಬಾಳೆ ಫಿಲಮ್ಸಲ್ಲಿ ನಮ್ಮ ಮಾತನ್ನ ಕೇಳಿಸ್ಕೊಂಡ್ರೆ ಜಸ್ಟ್ ಬಿ ಲೈಕ್, ಓ ಮೈ ಗಾಡ್, ಬಿಂದು ಆ್ಯಂಡ್ ಅಮ್ಮ ಆರ್ ಸ್ಪೀಕಿಂಗ್ ಆನ್ ಹೊಂಬಾಳೆ ಮೂವೀಸ್ ಅಂತ ಖುಷಿಪಡಿ. ಇಂಡಿಯಾ ಅಷ್ಟೇ. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಲ್ಲ. ನಾಳೆ ಬೆಳಗ್ಗೆ ನಾವು ಹೋಗೋದನ್ನು ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ದೆನ್ ನಿಮಗೆ ಏನಂತಾನೆ, ನಿಮಗೆ ಹೇಗೆ ಇಷ್ಟ ಆಯಿತು ಮೂವಿನ ಅವ್ನ ಕೈಲೂ ಮಾತಾಡಿಸಿ ಹೇಳ್ತೀನಿ. ಅದಾದಮೇಲೆ ಈ ವ್ಲಾಗ್ನ ನೀವು ನಾಳೆ ಮಧ್ಯಾಹ್ನ ನೋಡ್ತೀರಾ, ಓಕೆನಾ? ಅಷ್ಟರಲ್ಲಿ ನೀವು ಮೂವಿ ನೋಡಿದರೆ ಹೇಗಿತ್ತು ಅಂತ ಕಮೆಂಟ್ಸ್ ಮಾಡೋದು ಮರಿಬೇಡಿ. ಇವಾಗ ಹೋಗಿ ಒಂದು ಸ್ವಲ್ಪ ಹೊತ್ತು ಪಾಚ್ಕೊಂಡು ಬೆಳಗ್ಗೆ ಎದ್ದು ತಿರ್ಗಿ ಹೋಗಿ ಫಿಲಮ್ ನೋಡ್ತೀನಿ. ಐ ಆಮ್ ಸ್ಟಿಲ್ ಎಕ್ಸೈಟೆಡ್ ಗೈಸ್. ಇವಾಗ ಎಕ್ಸಾಕ್ಟ್ಲಿ ಟೈಮ್ 6 ಗಂಟೆ 5 ನಿಮಿಷ. 6:30ಕ್ಕೆ ನಮ್ಮ ಶೋ ಇರೋದು ಮಂತ್ರಿನಲ್ಲಿ. ನಾನು ರಾತ್ರಿ ಎಷ್ಟು ಲೇಟಾಗಿ ಮಲಗಿ ಇಷ್ಟು ಬೇಗ ಎದ್ದಿದ್ದೀನಿ. ಆ್ಯಂಡ್ ಐ ಆಮ್ ವೇರಿಂಗ್ ಜಿಮ್ ಕ್ಲೋತ್ಸ್ ಲಿಟ್ರಲಿ. ಯಾಕಂದರೆ ಬಂದು ಜಿಮ್ಗೆ ಹೋಗೋಣ ಅಂತ, ಇಲ್ಲಾಂದರೆ ಸೋಂಬೇರಿಯಾಗಿ ಮನ್ಕೊಂಬಿಡ್ತೀನಿ ಅಂತ. ನಿಮ್ಮಿಲ್ಲಿದಾನೆ ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ನಿದ್ದೆಗಣ್ಣಲ್ಲಿ ಬರೀ ಇದ್ದಿದ್ದೀನಿ. ಇನ್ನೊಂದು ಕಣ್ಣಲ್ಲಿ ನಿದ್ದೆ ಎಳಿತೈತೆ, ಹೋಗಿ ನೋಡಬೇಕು. ನಾನು ನಮ್ಮ ಮಮ್ಮಿಗೆ ಹೇಳಿದ್ದೀನಿ ಆಯಿತಾ, ನಿನ್ನೆ ಬಂದಿದ ತಕ್ಷಣ ನಾನು ಹೇಳಿದೆ, ನೋಡಮ್ಮ ನಿಮಗೆ ಚೆನ್ನಾಗೈತೆ ಅಂತ ಹೇಳಬೇಡ, ಓಕೆ ಏನೋ ಒಂದು ಸಲ ನೋಡ್ಬೋದು ಆ ಥರ ಹೇಳು, ಫುಲ್ ಹೈಪ್ ಮಾಡೋಣ ಚೆನ್ನಾಗಿಲ್ಲ ಅಂತ ಹೇಳಿದ್ದೀನಿ. ನಮ್ಮಮ್ಮ ಬಂದ ತಕ್ಷಣ ಈ ಥರ ಸಿಗ್ನಲ್ ಮಾಡಿಬಿಟ್ರು. ಏನು ಮಾಡೋಣ, ಸ್ಪಾಯ್ಲ್ ಮಾಡಿಬಿಟ್ರು ನನ್ನ ಪ್ಲ್ಯಾನ್ನ. ಎನಿವೇಸ್ ಏನು ಮಾಡೋಕ್ಕಾಗಲ್ಲ. ಇವಾಗ ಹೋಗಿ ನೋಡೋಣ. ಸೆಕೆಂಡ್ ಟೈಮ್ ಇನ್ ಲೆಸ್ ದೆನ್ 12 hours ಐ ಆಮ್ ವಾಚಿಂಗ್ ಇಟ್ ಫಾರ್ ದ ಸೆಕೆಂಡ್ ಟೈಮ್. ಲೆಟ್ಸ್ ಗೋ. ಓಕೆ ಗೈಸ್, ಒಂದು ಸ್ಯಾಡ್ ನ್ಯೂಸ್ ಏನಂದರೆ ನಮ್ಮ ಕ್ಯಾಮ್ರಾನ ಒಳಗಡೆ ತೊಗೊಂಡು ಬರೋಕ್ಕೆ ಬಿಟ್ಟಿಲ್ಲ, ಅಲ್ಲೇ ಇಸ್ಕೊಂಡ್ಬಿಟ್ರು. ಇವಾಗ ನಂಗೆ ಅವಾಗಲಿಂದ ಮೂಡ್ ಆಫ್ ಆಗೋಯ್ತು, ಅಯ್ಯೋ ಕ್ಯಾಮ್ರಾ ಇಟ್ಕೊಂಡ್ಬಿಟ್ರಲ್ಲ ಅಂತ. ಏನು ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ. ಬಟ್ ದೆನ್ ನಾವು ಇವಾಗ ಫಸ್ಟ್ ಹಾಫ್ ಮುಗಿಸಿ ಆಚೆ ಬಂದ್ವಿ. ಹೇಳಿ ಫಸ್ಟ್ ಹಾಫ್ ಹೆಂಗಿತ್ತು? ಫಸ್ಟ್ ಹಾಫು ಭಯಂಕರವಾಗಿದೆ. ಸೆಕೆಂಡ್ ಹಾಫು ವೆಯ್ಟ್ ಮಾಡ್ತಾ ಇದ್ದೀವಿ, ನೋಡಬೇಕು ಇವಾಗ ಸೆಕೆಂಡ್ ಹಾಫ್. ಫಸ್ಟ್ ಹಾಫ್ ನೋಡಿ ಇವ್ರು ಹಿಂಗೆ ಆಗ್ಬಿಟ್ರೆ ಇನ್ನು ಸೆಕೆಂಡ್ ಹಾಫಲ್ಲಿ ಇವ್ರ ಕತೆ ಏನೋ ವಾಪಸ್ ಬಂದಮೇಲೆ ನೋಡೋಣ ಫಿಲಮಿಂದ. ನಾನೊಂದು 100 ಸಲ ಬೇಕಾದ್ರೆ ಸೆಕೆಂಡ್ ಹಾಫ್ನ ನೋಡ್ತೀನಿ. ಫಸ್ಟ್ ಹಾಫ್ ಓಕೆ, ಒಂದು ಸ್ವಲ್ಪ ಕತೆ ಲ್ಯಾಗ್ ಆಯ್ತಲ್ವಾ? ಅಂದರೆ ಆ ಕತೆ ಬಿಲ್ಡ್ ಮಾಡ್ತಾವ್ರು. ಇದು ಏನೇ ಅವ್ರವ್ರು ಮಾಡೋದು ಏನೇನೋ ಈ ಸೆಕೆಂಡ್ ಹಾಫ್ಗೆ ತೊಗೊಂಡು ಬರೋಕ್ಕೆ ಸ್ವಲ್ಪ ಜಾಸ್ತಿನೇ ಬಿಲ್ಡ್ ಮಾಡ್ತಾರೆ. ಅದೊಂದು ಸ್ವಲ್ಪ ನಮಗೆ ಎಳಿತಾ ಇದ್ದಾರ ಅಂತ ಅನಿಸುತ್ತೆ, ಬಟ್ ಅಷ್ಟೊಂದು ಎಳಿತಾ ಇರಲ್ಲ, ಅಷ್ಟೊಂದು ಪಿಕಪ್ ಮಾಡ್ತಾರೆ. ಇವಾಗ ಸೆಕೆಂಡ್ ಹಾಫಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ? ಫಸ್ಟ್ ಹಾಫ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಇದೆ. ಸೆಕೆಂಡ್ ಹಾಫ್ ಹೆಂಗಿದೆ ನೋಡೋದು. VFX ನಂಗೆ ತುಂಬ ಇಷ್ಟ ಆಯಿತು. ಆ ಟೈಗರ್ ಬರೋದು, ಆಮೇಲೆ ಅದೇನೋ ಕೋತಿ ಥರ ಚಿಕ್ಕ ಪ್ರಾಣಿ, ಅದು ಹೆಸರೇನು? ಅದೆಲ್ಲ CFX VFX ಏನು ಹೇಳ್ತಾರೆ ಅದೆಲ್ಲ ಸಕ್ಕತ್ತಾಗಿ ಮಾಡೋರೆ. ಬನ್ನಿ ಇವಾಗ ಹೋಗಿ ಸೆಕೆಂಡ್ ಹಾಫ್ ನೋಡೋಣ. ಬೇಗ ಸ್ಟಾರ್ಟ್ ಮಾಡ್ತಾರೆ.
ಹೋಗಿ ನೋಡೋಣ. ಓಕೆ ಗೈಸ್, ವಿ ಆರ್ ಔಟ್ ಆಫ್ ದ ಮೂವಿ. ಇಷ್ಟು ಜನ ನಮ್ಮ ಹಿಂದೆ ಯಾಕಿಲ್ಲ ಅಂತಂದರೆ ನಮ್ಮ ಕ್ಯಾಮ್ರಾ ಇಸ್ಕೊಂಡ್ಬಿಟ್ಟಿದ್ರಲ್ಲ, ಅದಕ್ಕೆ ನಾವು ಎಂಟ್ರಿಯಲ್ಲಿ ತೊಗೊಂಡು ಅಲ್ಲೇ ಎಕ್ಸಿಟ್ ಹೋಗ್ಬಿಟ್ಟು ಸ್ಪೆಷಲ್ ಎಂಟ್ರಿ ನಮಗೆ. ಎಕ್ಸ್ಕ್ಯೂಸ್ ಮೀ, ಜನರ ಜೊತೆ ನಾವು ಹೋಗೋದಾ? ನಾವು ಬಂದಿದ್ದ ಜಾಗದಿಂದನೇ ವಾಪಸ್ ಹೋಗೋದು. ನಾನಂತೂ ನಿನ್ನೆ ಎಲ್ಲ ಹೇಳ್ಬಿಟ್ಟಿದ್ದೀನಿ ನಿಮಗೆ. ಬಟ್ ಇವತ್ತು ನಾನು ಮೋಸ್ಟ್ಲಿ ತುಂಬ ಅಬ್ಸರ್ವ್ ಮಾಡಿದ್ದೆ ಜಾಸ್ತಿ. ನಾನು 2 ಥಿಂಗ್ ಅಬ್ಸರ್ವ್ ಮಾಡಿದೆ, ಆಯಿತಾ? ನೀನು ಹೇಳು, ನಿಂಗೂ ಇದು ಅನ್ಸುತ್ತಾ ಅಂತ. ಸೊ ದೇವರು ರಿಯಲ್ ಲೈಫಲ್ಲೂ ಅಷ್ಟೇ, ನಾವು ಎಷ್ಟೇ ಕಷ್ಟಪಡ್ತಾಯಿದ್ರು ಕಷ್ಟಪಡೋಕ್ಕೆ ಬಿಡ್ತಾನೆ. ಕೊನೆಗೆ ನಮ್ಮ ಕೈಲಿ ಆಗೋದೇ ಇಲ್ಲ ಅನ್ನುವಾಗಲೇ ಬರೋದು ಕಾಪಾಡೋಕ್ಕೆ. ಇಲ್ಲೂ ಅಷ್ಟೇ, ಎಷ್ಟೊಂದು ಸೀಕ್ವೆನ್ಸಲ್ಲಿ ಜನ ಸಾಯ್ತವ್ರೆ, ಮನೆ ಸುಟ್ಟೋಗ್ತಾ ಇದೆ, ಎಲ್ಲನೂ ಆಗ್ತಿದೆ, ಆದರೆ ಬರೋದೇ ಇಲ್ಲ ದೇವರು. ಬಟ್ ಯಾವಾಗ ಲಾಸ್ಟಲ್ಲಿ ಎಲ್ಲ ಕೈ ಮೀರಿ ಹೋಗುತ್ತೋ ಅವಾಗ ಬಂದು ಕೈ ಹಿಡಿತಾನೆ ಅಂತ. ಇನ್ನೊಂದು 2 ವಿಷಯಗಳು ಆ ಥರ ನಾನು ತಿಳ್ಕೊಂಡೆ ಇದರಲ್ಲಿ. ಅದೆಲ್ಲ ನಾನು ಹೇಳ್ಕೊಂಡು ಕೂತ್ಕೊಂಡ್ರೆ ಅದು ಫಿಲಾಸಫಿಕಲ್ ಆಗಿಬಿಡುತ್ತೆ. ಆಮೇಲೆ ನಾನು ಯಾರೋ ಬರೀ ಫಿಲಾಸಫಿಕಲ್ ಆಗೇ ಮಾತಾಡ್ತೀನಿ ಅಂತ ಅನ್ಕೋತೀರಾ ನೀವು. ನಾನು ಹೇಳಿದ್ದೆಲ್ಲ ಹೇಳಾಗಿದೆ. ನಿಮ್ಗೇನು ಹೇಳ್ತಾನೆ, ಅವ್ನಿಗೆ ಹೆಂಗೆ ಅನಿಸ್ತು ಮೂವಿ? ಕೇಳೋಣ, ಹೇಳಿ. ಮೂವಿ ಅಂತ ಇಡೀ ಮೂವಿ ಫುಲ್ಲು ಬರೀ ಗೂಪ್ಸ್ ಬಂಪ್ಸೆ, ನಿಜ. ಏನೂ ಇಲ್ಲ ಮೂವಿನೆಲ್ಲ ಹೇಳಿದ್ರೆ ಏನೂ ಇರಲ್ಲ. ಏನು ಸೀನ್ ಹೇಳೋಕ್ಕೆ ಆಗಲ್ಲ. ಇದ್ರ ಬಗ್ಗೆ ಅದ್ರ ಬಗ್ಗೆ ಅಂತ ಹೇಳಿದ್ರೆ ನಿಮ್ಮ ಕತೆ ಗೊತ್ತಾಗ ಜಾಸ್ತಿ ಇದು ಮಾಡಿಬಿಟ್ರೆ ಜನಕ್ಕೆ ಹೈಪ್ ಹೋಗ್ಬಿಡುತ್ತೆ. ಸೊ ಅದಕ್ಕೆ ನಾವು ಅದ್ರ ಬಗ್ಗೆ ಜಾಸ್ತಿ ಮಾತಾಡಲ್ಲ. ಅದೊಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಷ್ಟೇ. ಬಟ್ ಇಡೀ ಫಿಲಮ್ ಅಂತಿದ್ರು ಬರೀ ಗೂಸ್ ಬಂಪ್ಸ್ ಅಷ್ಟೇ. ಬಟ್ ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ. ನಾನು ಲಾಸ್ಟ್ ಟೈಮ್ ಕಾಂತಾರ ಇದು ಚಾಪ್ಟರ್ 1 ಇದೆಲ್ಲ ಹೇಳಿದ್ದೆ, ನಿಮಗೆ ಹ್ಯಾಟ್ಸ್ ಆಫ್ ಅಂತ. ಇವಾಗ್ಲೂ ಅಷ್ಟೇ ಅದೇ ಹ್ಯಾಟ್ಸ್ ಆಫ್. ನ್ಯಾಷನಲ್ ಅವಾರ್ಡ್ ಬಂದಿತ್ತು ಲಾಸ್ಟ್ ಟೈಮು. ಈ ಸಲ ಅದೇನು ಪದ್ಮಭೂಷಣ ಇದೆ, ನ್ಯಾಷನಲ್ ಅವಾರ್ಡ್ ಇದೆ. ಪ್ರಪಂಚದಲ್ಲಿ ಏನೇನೆಲ್ಲ ಅವಾರ್ಡ್ಗಳ ಹೆಸರುಗಳು ನಾವು ಹೇಳ್ಬೋದೋ ಅದೆಲ್ಲ ಅವಾರ್ಡ್ಗಳನ್ನ ದಯವಿಟ್ಟು ಕೊಟ್ಬಿಡಿ ಅಷ್ಟೇ. ಮತ್ತು ಇನ್ನೊಂದು ವಿಷಯ ನಾನೇನು ಅಬ್ಸರ್ವ್ ಮಾಡಿದೆ ಗೊತ್ತಾ, ಇವಾಗ ಹೀರೋ ಅಂತ ಅಂದರೆ ಎಲ್ಲ ಮೂವಿನಲ್ಲೂ ಏನಾಗುತ್ತೆ, ಹೀರೋ ಮಾತ್ರ ಶೈನ್ ಮಾಡಬೇಕು ಅಂತಿರುತ್ತೆ. ಬಟ್ ಇದರಲ್ಲಿ ಎಂಥ ಚಿಕ್ಕ 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 ಕ್ಯಾರೆಕ್ಟರ್ಗಳೂ ಸ್ಟ್ಯಾಂಡ್ ಔಟ್ ಮಾಡುತ್ತೆ ಗೊತ್ತಾ. ಎಲ್ಲ ಕ್ಯಾರೆಕ್ಟ್ರು ನೀವು ಮರೆಯಲ್ಲ, ನೆನ್ಪಿಟ್ಕೋತೀರಾ. ಎಸ್ಪೆಷಲಿ ರಾಕೇಶ್ದು ಕಾಮಿಡಿ ಕಿಲಾಡಿಗಳು. ರಾಕೇಶ್ ಅವ್ರು ನಮ್ಮನ್ನ ಏನು ಈ ವರ್ಷದಲ್ಲಿ ಪಾಪ ಸತ್ತೋದ್ರು. ಅವ್ರು ಇದ್ದಿದ್ದಿದ್ರೆ, ಈ ಫಿಲಮ್ ನೋಡಿದಿದ್ರೆ, ಎಲ್ಲೊಂದು ಕಡೆ ನೋಡ್ತಾ ಇರ್ತಾರೆ, ಬಟ್ ಇದ್ದು ಅವ್ರು ನೋಡಿದಿದ್ರೆ ನೆಕ್ಸ್ಟ್ ಲೆವೆಲ್ ಖುಷಿ ಪಟ್ಬಿಟ್ಟಿರೋರು ಪಾಪ. ಅವ್ರ ಮನೆಯವರೆಲ್ಲ ನೋಡಿ ನಿಜ ಹೊಟ್ಟೆ ಹುರ್ಕೋತಾರೆ. ನಮಗೆ ಬೇಜಾರಾಯಿತು ನೋಡಿ. ಈ ಎಸ್ಕಲೇಟರ್ಗಳು ಯಾಕಪ್ಪ ವರ್ಕ್ ಆಗ್ತಾಯಿಲ್ಲ, ಹೋಗೋ ದಾರಿಲಿ ಬರೋರು ಮಾತ್ರ ವರ್ಕ್ ಆಗ್ತಾಯಿದೆ. ಇಲ್ಲಿ ನೋಡಿ, ನಾವು ಏನು ನಡ್ಕೊಂಡು ಹೋಗ್ಬೇಕಾರೆ ಅಂತ ಈ ಥರ ಮಾಡಿದ್ದಾರೆ ಏನಂತ ಗೊತ್ತಿಲ್ಲ. ಇಟ್ ಇಸ್ ನಾಟ್ ಎಟ್ ಆಲ್ ವರ್ಕಿಂಗ್. ನೆಕ್ಸ್ಟ್ ಲೆವೆಲಲ್ಲಿ ತಂದವನೇ. ಯಾರಿಗೂ ಫೋನಲ್ಲಿ ಹೇಳ್ತಾವನೆ ಮೂವಿ ಹೆಂಗಿತ್ತಂತ. ಟಿಕೆಟ್ ಬುಕ್ ಮಾಡ್ಕೊಳ್ರಿ. ಯಾರು ನೋಡಿದ್ರೆ ಅಂತೂ ಪಕ್ಕ 2 ಸರಿ 3 ಸರಿ ನೋಡ್ರಿ ಬೇಜಾರಿಲ್ಲ. ಬಟ್ ಟಿಕೆಟ್ ಸಿಗೋದು ಡೌಟ್ ಅಷ್ಟೇ. ನಾನಂತೂ ಲಾಸ್ಟ್ ಸೀನ್ಗೋಸ್ಕರ ಆ್ಯಂಡ್ ಆಲ್ಸೋ ಫಾರ್ ದ ಇಂಟರ್ವಲ್ ಆಗಿದ್ದು ನೆಕ್ಸ್ಟ್ 10 ಮಿನಿಟ್ಸ್ಗೆ ಬರೋವಂಥ ಸೀನು, ಆ ಸೀನ್ ಏನಿದೆ ಆ್ಯಂಡ್ ಲಾಸ್ಟ್ 20 ಮಿನಿಟ್ಸ್ ಏನಿದೆ, ಅದಕ್ಕೋಸ್ಕರ ನಾನು 100 ಸಲ ನೋಡ್ತೀನಿ ಗುರು. ಲಿಟ್ರಲಿ 100 ಸಲ ನೋಡ್ತೀನಿ. ನಾನು ಡಿಸ್ಟ್ರಿಕ್ಟ್ ಆ್ಯಪಲ್ಲಿ ಬುಕ್ ಮಾಡಿದ್ದು ಮೂವಿ ಟಿಕೆಟ್ನ. ಸೊ ಅದಕ್ಕೆ ನನಗೆ ಸ್ಟಾರ್ಬಕ್ಸ್ ಅವರು ಒಂದು ಹಾಟ್ ಕಾಫಿ ಕೊಡ್ತೀವಿ ನಿಮಗೆ ಅಂತ ಕೊಟ್ಟಿದ್ದಾರೆ, ಒಂದು ಕೂಪನ್ನು. ಸೊ ಸ್ಟಾರ್ಬಕ್ಸ್ಗೆ ಹೋಗ್ಬಿಟ್ಟು ಹೋಗೋಣ, ನೋಡೋಣ ಕೂಪನ್ ಕೊಡ್ತಾರಾ, ವರ್ಕ್ ಆಗುತ್ತಾ ಅಂತ. ಬರೋ ಸೀನ್ ಅದಾದಮೇಲೆ ಲಾಸ್ಟ್ 20 ಮಿನಿಟ್ಸಲ್ಲಿ ಬರೋ ಸೀನ್ಗೋಸ್ಕರ ಇನ್ನು 100 ಸಲ ನಾನು ಈ ಫಿಲಮ್ನ ನೋಡ್ತೀನಿ, ಥಿಯೇಟ್ರಲ್ಲಿ ನೋಡ್ತೀನಿ. ಐ ಜಸ್ಟ್ ವಾಂಟ್ ಟು ವಾಚ್. ಇಲ್ಲಿ PVR ಕೆಲಸ ಮಾಡೋರು ಇಷ್ಟ ಅದೃಷ್ಟ ಅಂತೇಳಿ ಐ ಸಾ ಎಷ್ಟೊಂದು PVR ಕೆಲಸ ಮಾಡೋರು ಬಂದ್ಬಿಟ್ಟು ಲಾಸ್ಟ್ ಸೀನ್ನ ನಿಂತ್ಕೊಂಡು ನೋಡಿಕೊಂಡು ಹೋದ್ರು. ನಾನು PVR ಕೆಲಸ ಮಾಡಿದ್ರೆ ಲಾಸ್ಟ್ ಸೀನ್ನ 100 ಸಲ ನೋಡ್ಬೋದಾಗಿತ್ತು ದಿನಕ್ಕೆ. ಇದಂತಿದೆ ನಿಮ್ಮ ಅಭಿಪ್ರಾಯ? ಸತ್ಯವಾದ ಮಾತು. ಮತ್ತೆ ಅದೇ ಯೋಚನೆ ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ವರ್ಷ ಸೇರ್ಕೊಂಡ್ಬಿಡೋಣ ಕಾಂತಾರ. ಅದೇ ದಂತಕತೆ ಪಾರ್ಟ್ 2 ಇದಾಗಷ್ಟಲ್ಲಿ PVR ಕೆಲಸ ಸೇರ್ಕೊಂಡ್ಬಿಡೋಣ ಅಂತ ಯೋಚನೆ. ನಾವೇ ಫಸ್ಟ್ ದಿನ ಒಂದು 10 ಶೋ ನೋಡ್ಬೋದು. ನಿಜ. ಬಟ್ ಫಿಲಮ್ ಹೆಂಗಿತ್ತು? ಫಿಲಮ್ ಅದೇ ಹೇಳ್ತಾ ಇಲ್ವಾ, ಬರೀ ಫಿಲಮ್ ನೋಡೋಕೆ ಹೋದ್ರೆ ಬರೀ ಗೂಪ್ಸ್ ಬಂಪ್ಸೆ. ಪಾಪ ಅಳ್ತಾ ಇದ್ದ ಲಾಸ್ಟಲ್ಲಿ ನನ್ನ ತಮ್ಮ. ಅಳ್ತಾ ಇದ್ದಿದ್ದು ಅವರು, ನನ್ನ ಮೇಲೆ ಹೇಳೋದು ಇವರು. ಇಲ್ಲಪ್ಪ. ಓಕೆ, ನಮ್ಮ ಸ್ಟಾರ್ಬಕ್ಸ್ ಕಾಫಿ ಬಂದಿದೆ. ಐ ಥಿಂಕ್ ನಾನಿದು ಸೆಕೆಂಡ್ ಟೈಮ್ ಸ್ಟಾರ್ಬಕ್ಸ್ ಬರ್ತಾ ಇರೋದು. ಐ ನಾಟ್ ಗೋಯಿಂಗ್ ಟು ಲೈಕ್ ಸ್ಟಾರ್ಬಕ್ಸ್ ಇಸ್ ಕೈಂಡ್ ಆಫ್ ಲಕ್ಸುರಿ. ತುಂಬ ದೊಡ್ಡ ಸಿಗುತ್ತೆ. ಇವತ್ತು ಡಿಸ್ಟ್ರಿಕ್ಟ್ ಆ್ಯಪಲ್ಲಿ ನನಗೆ ಕೂಪನ್ ಇತ್ತು ಆ್ಯಂಡ್ ನಿಮಗೆ ಅಂತ ಒಂದು ಕಾಫಿ ತೊಗೊಂಡ್ವಿ. ನನಗೆ ಶುಗರ್ ಎಲ್ಲ ಬೇಡ, ನಾನು ಶುಗರ್ ಕುಡಿಯೋಲ್ಲ ಈ ಥರ ಕಾಫಿನಲ್ಲಿ. ಅದು ಆಫೀಸಲ್ಲಿ ಕುಡಿದು ಅಭ್ಯಾಸ ಆಗಿಬಿಟ್ಟಿದೆ. ಮೆಷಿನ್ ಕಾಫಿನಲ್ಲಿ ಶುಗರ್ ಚೆನ್ನಾಗಿ ಟೇಸ್ಟ್ ಬರೋಲ್ಲ. ಬಟ್ ಇವನು ಏನಕ್ಕೆ ಬ್ರೌನ್ ಶುಗರ್ ಹಾಕ್ಕೊಳ್ತಾ ಇದ್ದಾನೆ.
So let us see. ಕಾಫಿ I'll just mix and drink. Sugar ಇದೆ already. ಸ್ವಲ್ಪ ಇದೆ. Cheers. Not bad. ಚೆನ್ನಾಗಿತ್ತಲ್ವಾ? ನಾನು ಲಾಸ್ಟ್ ಟೈಮು ಐ ಥಿಂಕ್ ಕೋಲ್ಡ್ ಕಾಫಿ ಟ್ರೈ ಮಾಡಿದ್ದೆ ಆ್ಯಂಡ್ ಕಾಫಿ ಅಂತೇನೋ ಬರ್ತಾರೆ ಅದನ್ನು ಟ್ರೈ ಮಾಡಿದ್ದೆ. ಕ್ಲಾಸಿಕ್ ಹಾಟ್ ಕಾಫಿ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಒಂದು ವಿಷಯ ಏನಂದರೆ ಫಿಲ್ಟರ್ ಕಾಫಿ ತೊಗೊಂಡಿಲ್ಲ. ಈ ಥರ ಜಾಗದಲ್ಲಿ ಬಂದು ಫಿಲ್ಟರ್ ಕಾಫಿ ಕುಡಿಬೇಡಿ, ಅದು ತಿಳಿಸ್ಬಿಡ್ತಾರೆ. ಅದಕ್ಕೆ ನೀವು ಪ್ರಾಪರಾಗಿ ಒಂದು ಹೋಟೆಲ್ಗೆ ಹೋಗಿ ಕುಡೀರಿ. ಬಟ್ ಇವಾಗ ಕ್ಲಾಸಿಕ್ ಹಾಟ್ ಕಾಫಿ ಇವಾಗ ಕಾಫಿ ಕುಡಿದ್ಬಿಟ್ಟು ಮನೆಗೆ ಹೋಗಿ ನಿಮ್ಮನ್ನ ಡ್ರಾಪ್ ಮಾಡಿ ನಾನು ಹೋಗ್ತೀನಿ. ಎಸ್, ಹೋಗಲೇಬೇಕು. ಅದಕ್ಕೆ ಮುಂಚೆ ಈ ಬ್ಲಾಗ್ನ ಎಡಿಟ್ ಮಾಡಿಬಿಟ್ಟು ಎಕ್ಸ್ಪೋರ್ಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿಬಿಟ್ಟು ಜಿಮ್ಗೆ ಹೋಗ್ತೀನಿ. ಬಿಕಾಸ್ ನಿನ್ನೆ ಜಿಮ್ಮಲ್ಲಿ ಆಯುಧ ಪೂಜೆ ಇತ್ತು. ಸೊ ಅವರು ಬ್ರೇಕ್ ಕೊಟ್ಟಿದ್ರು, ರಜಾ ಇರುತ್ತೆ ಅಂತ ಅಂದರು, ನಾವು ಹೋಗೋಕ್ಕಾಗಿಲ್ಲ. ಅದಕ್ಕೆ ಇವತ್ತು ಮಿಸ್ ಮಾಡಿಬಿಟ್ರೆ ಮತ್ತೆ ನಾನು ನಾಳೆ ಹೋಗೋಲ್ಲ, ದೇವರಾಣೆ ಹೋಗೋಲ್ಲ. ಅದಕ್ಕೆ ಇವತ್ತು ಹೆಂಗಿದ್ರು ಪ್ರೀ ವರ್ಕೌಟ್ ಥರ ಕಾಫಿ ಕುಡಿತಿದ್ದೀನಿ. ಕುಡಿದ್ಬಿಟ್ಟು ಅಲ್ಲಿ ಫೋಟೋ ಬಿಚ್ಚೆ ಅಲ್ಲೇ ಎಡಿಟ್ ಮಾಡಿ ಮಧ್ಯಾಹ್ನ ಸುಭಾಸ್ಕರ ಮಾಡಲಿಪ್ಪ ನಕ್ಕಂಡೆ ಬೆಳಗ್ಗೆ ಬಿಸಿ ಆಗುತ್ತೆ. ನಿಜ ಹೇಳಿ ನೀವು. ಐ ವಾಂಟ್ ಟು ಆಸ್ಕ್ ಯು, ಈ ಥರ ಎಲ್ಲ ಕೆಟ್ಟ ಕೆಟ್ಟ ಮಾತು ಮಾತಾಡಬಾರ್ದು ಅಂತ ತಾನೇ ನಮ್ಮ ಅಪ್ಪ ಅಮ್ಮ ಜೀವನ ಪರ್ಯಂತ ಕಷ್ಟಪಟ್ಟು ಸಾಕಿದ್ರು. ಆ ಥರ ಕೆಟ್ಟ ಮಾತೆಲ್ಲ ಮಾತಾಡಬಾರ್ದು ಅಂತ. ಇವಾಗ ನೋಡಿದ್ರೆ ಕಂಡವರೆಲ್ಲ ಏನು ಹೇಳ್ತಾರೆ ರೋಡಲ್ಲಿ, ಏನಪ್ಪ ನಕ್ಕಂಡ್ಲೇ ಅಂತಾರೆ. ಸೊ ಇದರ ಸಾರ್ಥಕತೆ ಏನಿದೆ ಐ ಡೋಂಟ್ ನೋ. ಎನಿವೇಸ್, ನಾನು ಹೇಳ್ದಂಗೆ ವಿ ಆರ್ ಗೋಯಿಂಗ್ ಟು ಗೋ. ಇಲ್ಲಿಂದ ಜಿಮ್ಗೆ ಹೋಗ್ತೀನಿ. ನನ್ನ ಕಾಫಿನೇ ಮುಗಿದೋಯ್ತು. ಅವ್ರ ಅಮ್ಮನ ಹತ್ರ ಮಾತಾಡೋದಿನ್ನ ಮುಗಿಸಿರಲಿಲ್ಲ. ಸೊ ಯಾರು ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಮತ್ತೆ ರೆಕಾರ್ಡ್ ಮಾಡ್ತಾಯಿದ್ದೀನಿ. ನೀವು ಕಾಂತಾರ ನೋಡಿದರೆ ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ಹೇಳಿ. ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ನೋಡಿ, ಅಷ್ಟೇ ಹೇಳೋಕ್ಕಾಗೋದು. ಇದೊಂದು ಎಕ್ಸ್ಪೀರಿಯೆನ್ಸ್ನ ಮಿಸ್ ಮಾಡ್ಕೊಳಕ್ಕಾಗಲ್ಲ. ಲಾಸ್ಟ್ 20 ಮಿನಿಟ್ಸ್ ಅಂತೂ ಇಡೀ ಥಿಯೇಟರ್ ಪಿನ್ ಡ್ರಾಪ್ ಸೈಲೆನ್ಸ್. ಎಸ್ಪೆಷಲಿ ಈ ಥಿಯೇಟ್ರೇ ಒಂಥರ ಲೈಕ್ ಎಲ್ಲ ಸಾವಿಗಿರಾಗಿಗಳ ಥರ ಇದ್ರು ಅಂದ್ಕೊಳ್ಳಿ. ಒಬ್ಬರು ಚೀರಾಡ್ತಾ ಇಲ್ಲ, ಕುಡ್ಗಾಡ್ತಾ ಇಲ್ಲ, ಕೂಗಾಡ್ತಾ ಇಲ್ಲ, ವಿಸಿಲ್ ಹೊಡಿತಾ ಇಲ್ಲ. ಈ ಥರ ಒಂದು ಫಿಲಮ್ ನೋಡೋ ಪರಿಸ್ಥಿತಿ ನಾವು ಬರ್ತೀವಂತ ಅಂದ್ಕೊಂಡಿರಲಿಲ್ಲ. ನಿನ್ನೆನೇ ಎಷ್ಟೋ ಪರವಾಗಿಲ್ಲ, ನಾವೆಲ್ಲ ಕಿಡ್ಸ್ಕೊಂಡು ಮೂವಿನ ನೋಡಿದ್ದೀವಿ. ಇವತ್ತಂತೂ ಒಬ್ಬರು ವಿಸಿಲ್ ಹೊಡಿತವ್ರಲ್ಲ, ಇಡು ನಾವು ಹೊಡಿಯೋಣ ಅಂತಲೂ ಯಾವನೂ ಹೊಡೆದಿಲ್ಲ. ಸೊ ಅದಕ್ಕೆ ನಾವು ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಂಡಿಲ್ಲ. ನನ್ನ ವಿಸಿಲ್ ನಾನು ಹೊಡಿತಾ ಇದ್ದು. ಎಕ್ಸಾಕ್ಟ್ಲಿ. ಸೊ ಎಂಜಾಯ್ ಮಾಡಿಕೊಂಡು ನೋಡಿ. ಆ್ಯಂಡ್ ಒಳ್ಳೆ ಥಿಯೇಟರ್ ಎಕ್ಸ್ಪೀರಿಯನ್ಸ್, ಯು ಕ್ಯಾನ್ ನಾಟ್ ಮಿಸ್ ಇಟ್. ಥ್ಯಾಂಕ್ ಯು ಸೋ ಮಚ್ ಅಲ್ಲಿ ತನಕ ನೋಡೋದಕ್ಕೆ. ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ವ್ಲಾಗ್ನಲ್ಲಿ. ಅಲ್ಲಿ ತನಕ ಚೆಕ್ ಆ್ಯಂಡ್ ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬಾಯ್.